ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಬುಧವಾರದ ಸಂಚಿಕೆಯನ್ನು ನೋಡೋಣ ಬನ್ನಿ. ಇನ್ನು ಈ ಸಂಚಿಕೆಯಲ್ಲಿ ಭಾಗ್ಯ ಮನೆಯಲ್ಲಿ ಇದ್ದಾಳೆ, ತವ್ರ ಮನೇಲಿ ಅಡುಗೆ ಕೆಲಸಕ್ಕೆ ಅಂತ ತಾಂಡವ್ ಕರ್ಕೊಂಡು ಬಂದಿರ್ತಾರೆ. ಅವರು ಮನೆಯಲ್ಲಿ ಕೆಲಸ ಮಾಡಿ ಅವ್ರ ಟೈಮು ಮುಗ್ದೋಗುತ್ತೆ. ಅವರು ಟೈಮ್ಗೆ ಮುಗ್ದೋದ ತಕ್ಷಣ ನಾನಿನ್ನು ಹೊರಡ್ತೀನಿ ಬಾಸ್, ನಾನು ಬಂದಿರೋದೆ 1.5 hour ಅಷ್ಟೇ, ನನ್ನ ಕೆಲಸ ಮುಗೀತು, ಈಗ ನಾನು ಬೇರೆ ಮನೆಗೆ ಹೋಗಬೇಕು ಅಂತ ಹೇಳ್ತಿರ್ತಾರೆ. ಅವರು ಊಟ ಬಡಿಸ್ತಾ ಇರ್ತಾರೆ. ಪಾಪ ಗುಂಡನ್ಗೆ ಇನ್ನೂ ಕೂಡ 2 ಇಡ್ಲಿ ಬೇಕಾಗಿರುತ್ತೆ. ಅವನಿಗೆ ಹೊಟ್ಟೆ ತುಂಬಿರೋದಿಲ್ಲ. ಅವನು ನೋಡ್ತಾ ಇದ್ದಾನೆ ಮನೆಯಲ್ಲಿ ಏನು ನಡೀತಿದೆ, ಅಮ್ಮ ಯಾಕೆ ಮನೆ ಬಿಟ್ಟು ಹೋಗಿದ್ದಾಳ, ಇಲ್ಲ ನಿಜವಾಗ್ಲೂ ಕೂಡ ಅಜ್ಜಿ ಮನೆಗೆ ಹೋಗಿದ್ದಾಳ ಅಂತ ನೋಡ್ತಾ ಇರ್ತಾನೆ. ಬಾಯ್ ಆಂಟಿ, ಬಾಯ್ ಸರ್, ಬಾಯ್ ಬಾಸ್ ಅಂತ ಎಲ್ರಿಗೂ ಕೂಡ ಬಾಯ್ ಮಾಡಿ ಹೊರ್ಟೋಗ್ಬಿಡ್ತಾಳೆ ಅಡುಗೆ ಕೆಲಸದವಳು. ಇನ್ನೀ ಕಡೆ ತಾಂಡವ್ ಈಗೇನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿರ್ತಾರೆ. ತಾಂಡವ್, ರಾಜ ಏನು ಮಾಡ್ತಿದ್ಯಾ, ನೀನು ಮಕ್ಕಳನ್ನ ನೋಡ್ಕೊತೀನಿ, ಮನೆನ ನಿಭಾಯಿಸ್ತೀನಿ ಅಂತ ಹೇಳಿದ್ದೆ, ಈಗ ನೋಡಿದ್ರೆ ಮಕ್ಕಳಿಗೆ ಇನ್ನೂ ಕೂಡ ಹೊಟ್ಟೆ ತುಂಬಿಲ್ಲ, ಅವ್ರಿಗೆ ಹೊಟ್ಟೆ ಹಸಿವು, ಈಗೇನು ಮಾಡ್ತೀಯ ಹೇಳಪ್ಪ ನೀನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕುಸುಮ ಅವರು. ಇನ್ನು ಮನೆಯವರೆಲ್ಲರೂ ಕೂಡ ತಾಂಡವನ್ನ ನೋಡ್ತಿದ್ದಾರೆ. ಅಮ್ಮ, ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಡ್ತೀನಿ, ನಿಮ್ಮನ್ನು ಯಾರೂ ಕೂಡ ಹೊಟ್ಟೆ ಹಸಿವಿಂದ ಸಾಯಿಸೋದಿಲ್ಲ ಅಂತ ಹೇಳ್ತಿರ್ತಾರೆ. ನೋಡ್ರಾಜ, ನೀನು ಅಡುಗೆ ಮಾಡಬೇಕು, ಇಲ್ಲಾಂದರೆ ನಮ್ಮ ಕಣ್ಮುಂದೆ ಮಾಡಿಸ್ಬೇಕು, ಅದನ್ನು ಬಿಟ್ಟು ಹೊರಗಡೆಯಿಂದ ತರಿಸ್ತೀನಿ ಅಂದರೆ ಅದಕ್ಕೆಲ್ಲ ಈ ಕುಸುಮ ಒಪ್ಪೋಳಲ್ಲ ನೀನು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಗುಂಡ ಹೋಗ್ಬಿಟ್ಟು ಇಲ್ಲಿ ಭಾಗ್ಯಗೆ ಫೋನ್ ಮಾಡ್ತಿದ್ದಾರೆ. ಭಾಗ್ಯ ರಿಸೀವ್ ಮಾಡಿ, ಅತ್ತೆ ಏನು ಹೇಳಿ ಅಂತ ಕೇಳಬೇಕಾದ್ರೆ, ಅಮ್ಮ ನಾನು ಗುಂಡ ಮಾತಾಡ್ತಿರೋದು, ನೀನಿನ್ನೂ ಕೂಡ ಬರೋದಕ್ಕೆ ಇಷ್ಟು ದಿನ ತುಂಬ ಕಷ್ಟ ಆಗ್ತಿದೆ, ಹೊಟ್ಟೆ ಹಸಿವು ಅಮ್ಮ ಅಂತ ಹೇಳ್ತಿದ್ದಾರೆ. ಯಾಕೆ ಗುಂಡ, ಅಪ್ಪ ಅಡುಗೆ ಮಾಡಿಲ್ವಾ, ಅವ್ರು ಅಡುಗೆ ಮಾಡ್ತಾರೆ, ಹೋಗಿ ಅಜ್ಜಿನೋ ಅಥವಾ ಅಪ್ಪನ ಕೇಳೋಗು, ಅಲ್ಲಿ ದೊಡ್ಡದಲ್ಲಿ ಬಾಕ್ಸ್ ಇದೆಯಲ್ಲ ಅಲ್ಲಿ ಇಡ್ಲಿ ಇದೆ ಹಾಕೋ ಅಂತ ಹೇಳ್ತಿರ್ತಾರೆ. ಇಲ್ಲ ಅಮ್ಮ, ಅಡುಗೆ ಮಾಡೋಕ್ಕೆ ಬಂದಿದ್ದ ಆಂಟಿ ಹೋಗ್ಬಿಟ್ರು, ಅವ್ರಿಗೆ ಟೈಮ್ ಆಯಿತು ಅಂತ ಅನಿಸುತ್ತೆ, ಅವ್ರು ಇಲ್ಲಿಂದ ಓಡ್ಬಿಟ್ರು, ನಾನು ಏನಮ್ಮ ಮಾಡಲಿ, ಏನು ಮಾಡೋದು ಅಂತ ತಾಂಡವ್ ಮಗ ಇಲ್ಲಿ ಕುಂಡ ಕೇಳ್ತಾ ಇದ್ದಾನೆ ಭಾಗ್ಯನಿಗೆ. ಭಾಗ್ಯ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ನನ್ನ ಮಗ ಈಗ ಹೊಟ್ಟೆ ಹಸಿವು ಅಂತ ಹೇಳಿದ್ರು ಕೂಡ ನಾನು ಅವನಿಗೆ ಒಂದು ತುತ್ತು ಊಟ ಕೂಡ ಕೊಡೋದಕ್ಕಾಗಲ್ವಲ್ಲ ಅಂತ ಪರಿಸ್ಥಿತಿನಲ್ಲಿ ನಾನಿದ್ದೀನಿ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅವಳ ಕಣ್ಣಲ್ಲೂ ಕೂಡ ಕಣ್ಣೀರು ಬರ್ತಾ ಇರುತ್ತೆ. ಇನ್ನೊಂದು ಕಡೆ ಇಲ್ಲಿ ಗುಂಡ ಕೂಡ ಅಳ್ತಾ ಇದ್ದಾನೆ. ನೀನು ಬೇಕಮ್ಮ, ನೀನೀಗ ಮನೆಗೆ ಬರಲೇಬೇಕು, ಏನಿದೆಯೋ ಏನು ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ ಗುಂಡಣ್ಣ, ಹಾಗೆಲ್ಲ ಹಠ ಮಾಡಬಾರ್ದು, ಅಜ್ಜಿ ಇದ್ದಾರೆ ಅಲ್ವಾ, ಅಪ್ಪ ನಿನ್ನ ಚೆನ್ನಾಗಿ ನೋಡ್ಕೊತಾರೆ, ಇನ್ನು ಸ್ವಲ್ಪ ದಿನ ಅಷ್ಟೇ, ನಾನು ಬಂದುಬಿಡ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಇನ್ನೊಂದು ಕಡೆ ಧರ್ಮರಾಜ್ ಈ ಕಡೆ ತಾಂಡವನ್ನ ಕೇಳ್ತಿದ್ದಾರೆ. ರಾಜ, ಏನು ಮಾಡಬೇಕು ಅಂದ್ಕೊಂಡಿದ್ಯಪ್ಪ ನೀನು, ನಾವು ಕೂಡ ಎಲ್ಲಾದರೂ ಹೋಗ್ಬೇಕಿದ್ರೆ ಹೇಳು, ಇಲ್ಲಿಂದ ಹೊರ್ಟೋಗ್ಬಿಡ್ತೀವಿ, ನೀನು ಒಬ್ಬನೇ ಈ ಮನೆಯಲ್ಲಿ ಇರುವಂತೆ, ನಾನೇನೋ ಚಾಲೆಂಜ್ ಮಾಡ್ತೀನಿ, ನಾನು ಅದು ಮಾಡಿದ್ನ ಮಾಡಿ ತೋರಿಸ್ತೀನಿ, ಅಂದಿದ್ದ ಥರ ನಡ್ಕೊತೀನಿ ಅಂತ ಹೇಳಿದ್ದೆ, ಆದರೆ ಈಗ ಮಾಡ್ತಾ ಇರೋದೇನೋ, ಮಕ್ಕಳಿಗೆ ಶಾಲೆಗೆ ಗೊತ್ತಾಗುತ್ತೆ, ಅವ್ರಿಗೆ ಊಟಕ್ಕೆ ಬಾಕ್ಸ್ ಕೊಡಬೇಕು, ನಮಗೆ BP ಶುಗರ್, ನಮಗೆ ಹೊತ್ತೊತ್ತಿಗೆ ಊಟ ಹಾಕಿ ನಮ್ಮನ್ನು ಉಪಚರಿಸ್ಬೇಕು, ಅದೆಲ್ಲ ನೀನು ಮಾಡ್ತಾ ಇಲ್ವಲ್ಲ, ಈಗ ಏನು ಮಾಡೋದು ಅಂತ ಧರ್ಮರಾಜ್ ಅವರು ಕೇಳ್ತಾ ಇದ್ದಾರೆ. ಅಪ್ಪ, ಈಗ ನನಗೆ ಪ್ರೆಷರ್ ಹಾಕಬೇಡಿ, ನಾನು ಯಾವುದು ಅಂತ ಮಾಡಲಿ, ನಿಮಗೆ ಅಡುಗೆ ಕೆಲಸನೇ ಮಾಡಲಿ, ನಾನು ಮಕ್ಕಳನ್ನ ನೋಡ್ಕೊಳ್ಳಿ, ನನಗೂ ಕೂಡ ಪ್ರೆಷರ್ ಅಲ್ವಾ ಅಂತ ಹೇಳ್ತಿರ್ತಾರೆ. ಆಗ ಈಗ ಭಾಗ್ಯನ ಕಷ್ಟ ತಾಂಡವ್ಗೆ ಅರ್ಥ ಆಗ್ತಿದೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.